ಓ ಶೆಕೆ ಆಗ್ತಿದ್ಯಾ? ಅದು 2 ನಿಮಿಷದ ಮುಂಚೆ ತುಂಬ ಚೆನ್ನಾಗಿ ತಿರುಗ್ತಾ ಇತ್ತು. ಈ ಮಪ್ಪನಿಗೆ ಹೇಳಿದೆ ರಿಪೇರಿ ಮಾಡಿರಿ ಅಂತ. ಎಲ್ಲ ರಿಪೇರಿ ಮಾಡ್ತಾರೆ, ಇದೊಂದು ಬಿಟ್ಟು. AC ಹಾಕಿಸ್ಬೋದಿತ್ತು, ಆದರೆ ಅಯ್ಯೋ AC ಇಲ್ದಿದ್ರೆ ಏನಂತೆ, ನಮ್ಮ ಮನೇಲಿ ಕೂಲರ್ ಇದೆ, ಆದ್ರೆ ಸ್ವಲ್ಪ ಸೌಂಡ್ ಬರುತ್ತೆ. ತರ್ತೀನಿ ರೀ. ಪರವಾಗಿಲ್ಲ. ಏಜಿ ಸರ್, ನಿಮ್ ರೆಸ್ಟೋರೆಂಟ್ ನಲ್ಲಿ ಊಟ ಮಾಡ್ಬೇಕು ಅಂತ ತುಂಬಾ ಆಸೆ ನಂಗೆ. ಒಂದ್ ಪ್ಲೇಟ್ಗೆ ಎಷ್ಟಿರುತ್ತೆ? 500 ರೂಪಾಯಿ ಇರುತ್ತಾ? 500 ರೂಪಾಯಿನಾ? 500 ರೂಪಾಯಿಗೆ ಒಂದು ಕಪ್ ಕಾಫಿನೂ ಸಿಗಲ್ಲ. ಗೊತ್ತಾಗಲ್ಲ ಮಾತಾಡೋಕ್ಕೆ. ನಮ್ಮ ಅಳಿಯಂದ್ರದ್ದೇನು ಕಾಕಾ ಹೋಟ್ಲು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? 5 ಸ್ಟಾರ್ ಹೋಟ್ಲು ಕಣ್ರಿ ಶ್ರುತಿ. ಏನೇ ಇದ್ರು 1000 ಲೆಕ್ಕದಲ್ಲಿರುತ್ತೆ. ಅಷ್ಟೊಂದು ರೇಟಾ? ಮತ್ತೇನು ಸುಮ್ಮನೆನಾ? ಯಜಿ ಸರ್, ನಿಮ್ಮ ಹೋಟ್ಲಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಸಂಬಳ ಕೊಡ್ತೀರಂತೆ. ನನ್ನ ಮಗನಿಗೊಂದು ಕೆಲಸ ಕೊಡ್ತೀರಾ? ರೀ ಮಂಜುಳಾ, ನಿಮ್ಮ ಮಗನ ಕೆಲಸ ಕೊಡ್ಸಕ್ಕ ನಮ್ಮ ಅಳಿಯಂದ್ರು ನಮ್ಮ ಮನೆಗೆ ಬಂದಿರೋದು. ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಹೀಗೆ ಮಾತಾಡಿನೇ ನಿಮ್ಮ ಅಳಿಯ ಮನೆಗೆ ಬರ್ದಿರೋಗ ಆಗಿರೋದು. ಲೀಲಾ, ಅಳಿಯಂದ್ರನ್ನ ಮಾಡಿ ಮೇಲೆ ಕರ್ಕೊಂಡು ಹೋಗಿ ನಿನ್ನ ರೂಮ್ ತೋರಿಸು. ಹೋಗಮ್ಮ, ಎಲ್ಲ ಕಣ್ಣ ಹಾಕ್ತಾರೆ. ಕರ್ಕೊಂಡು ಹೋಗಮ್ಮ. ಬನ್ನಿ. ಅಳಿಯಂದ್ರೆ ಬನ್ನಿ. ಏನ್ರಿ ಮಾಡ್ತಾ ಇದ್ದೀರಾ? ವಿಡಿಯೋ ಮಾಡ್ತಿದ್ದೀನ್ರಿ. ಯಾಕೋ? ಹೇಳಿದ್ನಲ್ರಿ ನಿಮ್ಮ ಅಡಿನ ಫ್ಯಾನು ಅಂತ, ಅದಕ್ಕೆ ನೋಡೋಣ ಅಂತ ಮಾಡ್ತಾ ಇದ್ದೀನಿ. ಕೊಡ್ರಿ ಇಲ್ಲಿ. ರೀ ಬನ್ರಿ ಈ ಕಡೆ. ರೀ, ಮೊಬೈಲ್ ಯಾಕ್ರಿ ಕಿತ್ಕೋತೀರಾ? ಕಂಡವ್ರ ಅಳಿಯನ ಮೇಲೆ ಕಣ್ಣು ಹಾಕೋದು ಅಷ್ಟು ಒಳ್ಳೇದಲ್ಲ. ಕೆಲಸ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂದ್ರೆ ಕುಕ್ಕರ್ ಕೂಗ್ತಾ ಇದೆ ಹಾಗೆ ಹೀಗೆ ಅಂತ ಹೋಗ್ಬಿಟ್ರಿ. ಈಗ ನಮ್ಮ ಸ್ಟಾರ್ ಅಳಿಯ ಬಂದ್ರು ಅಂತ ಓಡ್ಕೊಂಡು ಓಡ್ ಬಂದ್ರಾ? ಅದಕ್ಕೆ ಹಾಕ್ರಿ ಇಷ್ಟೊಂದು ಬೇಜಾರು ಮಾಡ್ಕೊತೀರಾ? ನಿಮ್ಗೆ ಏನ್ ಕೆಲಸ ಆಗ್ಬೇಕು ಹೇಳಿ, ಎಲ್ಲ ಮಾಡ್ಕೊಡ್ತೀವಿ. ಅಯ್ಯೋ, ಇನ್ನು ಕತೆ ಕೇಳ್ತಿದ್ರೆ ಬನ್ರಿ, ಏನ್ ಕೆಲಸ ನೋಡೋಣ. ಅಲ್ಲ, ಇದು ನನ್ನ ಮನೆನಾ ಇಲ್ಲ ಇವ್ರ ಮನೆನಾ? ಅಯ್ಯೋ, ನನ್ ಬಿಡಕ್ ಆಗಲ್ಲ. ಯಾಕೆ? ಚುಕ್ಕಿ ಸ್ಟ್ಯಾಚು ಹೇಳ್ಬಿಟ್ಟಿದ್ದಾಳೆ. ಬಿಡು. ಅಯ್ಯೋ, ಬಿಟ್ರೆ ನಾವು ಅವಳಿಗೆ 100 ರೂಪಾಯಿ ಕೊಡ್ಬೇಕು. 100 ರೂಪಾಯ? ಬಿಡು ನೀನು, ಬಿಡಿಲಿ. ಚುಕ್ಕಿ ಪ್ಲೀಸ್ ರಿಲೀಸ್ ಮಾಡೆ. ನಾನು ಮಾಡಲ್ಲ. ಪ್ಲೀಸ್ ಕಣೆ. ಬಿಡು. ಅಯ್ಯೋ, ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ನಾನು ಬಿಡಕ್ ಆಗಲ್ಲ. ಬಿಡು ಹೇಳ್ತಾ ಇಲ್ವಾ? ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಅವಳು ರಿಲೀಸ್ ಆದ ತನಕ ನಾನು ನಿಮಗೆ ಬಿಡಕ್ ಆಗಲ್ಲ. ನಾನು ಮಾಡಲ್ಲ. ರಿಲೀಸ್ ಹೆಂಗೆ ಇದೆ? ಸ್ಟ್ಯಾಚು ಮಾಡ್ತೀಯಾ? ತಪ್ಪಾಯ್ತು ಬಿಟ್ಬಿಡು. ಸ್ಟ್ಯಾಚು ಇವರೆಲ್ಲ ಯಾರು ಅಂತ ಯೋಚನೆ ಮಾಡ್ತಿದ್ರಾ? ಅವರು ಪಾರು, ಇದು ಶಿವಾನಿ, ಅಮ್ಮು, ಕಮಲಿ, ಅನು, ಸತ್ಯ. ಯಾರು ಇವರೆಲ್ಲ? ಇವರೆಲ್ಲ ಸೀರಿಯಲ್ ಆಕ್ಟರ್ಸು. ಅಕ್ಕಂಗೆ ಸೀರಿಯಲ್ ಅಂದ್ರೆ ತುಂಬಾ ಕ್ರೇಜು. ಇವ್ರ ಥರನೇ ದೊಡ್ಡ ಸ್ಟಾರ್ ಆಗಬೇಕು ಅಂತ ಆಸೆ ಪಟ್ಟಿದ್ಲು. ಆದ್ರೆ ಅದೆಲ್ಲ ಕನಸಾಗೆ ಉಳ್ದೋಯ್ತು. ಅವತ್ತು ನಿಮ್ಮ ಹೋಟೆಲಲ್ಲಿ ವಧು ಪರೀಕ್ಷೆ ಇತ್ತಲ್ಲ, ಅವತ್ತು ಪಕ್ಕದ ರೂಮಲ್ಲಿ ಸೀರಿಯಲ್ ಆಡಿಷನ್ಸ್ ನಡೀತಿತ್ತು. ಅವಳು ಹೋಗಿ ಆಡಿಷನ್ಸ್ ಬೋರ್ಡ್ಗೆ ಡಿಕ್ಕಿ ಹೊಡೆದು ಅದು ಎಕ್ಸ್ಚೇಂಜ್ ಆಗಿ ಆಡಿಷನ್ಸ್ಗೆ ಹೋಗ್ಬೇಕಾದವಳು ನಿಮ್ಮ ವಧು ಪರೀಕ್ಷೆಗೆ ಬಂದು ನಿಮ್ಮನ್ ಮದ್ವೆ ಆದ್ಲು. ಅವಳು ಊಟ ಬೇಕಾದ್ರೂ ಬಿಡ್ತಾಳೆ, ಆದ್ರೆ ಸೀರಿಯಲ್ ಮಾತ್ರ ಯಾವತ್ತೂ ತಪ್ಸಲ್ಲ.
ಅಮ್ಮು ತರ, ಶಿವಾನಿ ತರ, ಪಾರು ತರ, ಎಲ್ರೂ ತರನು ಆಕ್ಟ್ ಮಾಡ್ತಾಳೆ ಗೊತ್ತಾ. ತುಂಬಾ ಟ್ಯಾಲೆಂಟ್ ಇದೆ ಅವಳಿಗೆ. ಒಂದೊಳ್ಳೆ ಚಾನ್ಸ್ ಸಿಗ್ಲಿಲ್ಲ ಅಷ್ಟೆ. ಏರಿಯಾನಲ್ಲಿ ಇರೋರೆಲ್ಲ ನಮ್ಮ ಅಕ್ಕನ ಎಡ್ವರ್ಟ್ ರಾಣಿ ಅಂತ ಕರೀತಾರೆ. ಆಕ್ಚುಲಿ ಅವಳು ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ ಹೋಗ್ತಾಳೆ, ಏನಾದ್ರೂ ಮಾಡಿ ಎಡ್ವರ್ಟ್ ಮಾಡ್ಕೊಂಡು ಮನೆಗ್ ಬರ್ತಾಳೆ. ಒಬ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ತನ್ನ ಜೀವ ಹೋಗುತ್ತೆ ಅಂದ್ರೂ ತಲೆ ಕೆಡ್ಸ್ಕೊಳಲ್ಲ. ಹೇಗಾದ್ರೂ ಮಾಡಿ ಅವ್ರಿಗೆ ಸಹಾಯ ಮಾಡ್ಲೇಬೇಕು. ಅದಕ್ಕೆ ನಮ್ಮ ಏರಿಯಾನಲ್ಲಿ ಇರೋರ್ಗೆಲ್ಲ ಅಕ್ಕನ್ ಕಂಡ್ರೆ ತುಂಬಾ ಪ್ರೀತಿ. ಅದಕ್ಕೆ ಅವಳು ನೋಡೋದಕ್ಕೆ ಜನ ಬಂದಿದ್ದು. ತನಗಿಲ್ಲ ಅಂದ್ರೂ ಹಸುವು ಅಂದವ್ರಿಗೆ ಕೈ ಎತ್ತಿ ದಾನ ಮಾಡ್ತಾಳೆ. ಇವಳು ಹುಟ್ಟಾಗಿಂದನೂ ಹೀಗೇನಾ? ಅವಳು ಮುಂಚೆಯಿಂದನೂ ಸ್ವಲ್ಪ ಎಡ್ವಟ್ಟೆ. ಆದ್ರೆ ಒಂದಂತೂ ಸತ್ಯ, ಅವಳು ಏನೇ ಎಡ್ವರ್ಟ್ ಮಾಡಿದ್ರು ಅವಳ ಉದ್ದೇಶ ಯಾವಾಗ್ಲೂ ಕೆಟ್ಟದಾಗಿರಲ್ಲ, ಒಳ್ಳೇದೇ ಇದೆ. ರೀ ಅಲ್ಲಿ ಸ್ವಲ್ಪ ಕರೀರಿ. ಯಾಕೋ? ಅವಳ ಹತ್ರ ಮಾತಾಡ್ದೆ ಎಷ್ಟು ದಿವಸ ಆಯ್ತು, ಅದಕ್ಕೆ ಮಾತಾಡೋಣ ಅಂತ. ಓಹೋ, ಏನ್ ಚಂದ್ರಶೇಖರ್ ಸ್ವಾಮಿಗಳು ಗೋಡಂಬಿ ತರಕ್ಕೆ ಅಂಗಡಿಗೆ ಹೋಗಿದ್ರು ಇಲ್ಲ ನಿಮ್ ಊರ್ಗ್ ಹೋಗಿ ಕಿತ್ಕೊ ಬಂದ್ರ? ಸೀಸನ್ ಇಲ್ಲ ಕಣೆ, ಇಲ್ಲದ್ರೆ ಕಿತ್ಕೊಂಡ್ ಬರ್ತಿದ್ದೆ. ಇದಕ್ಕೇನ್ ಕಮ್ಮಿ ಇಲ್ಲ. ತಂದಿದ್ದೀರಾ ಎಲ್ಲ? ನೋಡು ಮತ್ತೆ. ರೀ ಸ್ವಲ್ಪ ಲೀಲಿಂಗ್ ಕರೀರಿ, ಮಾತಾಡ್ಬೇಕು. ಬರೀ ಹಾಯ್ ಬಾಯ್ ಅಂದಿದ್ದೆ ಆಗೋಯ್ತು. ಇವ್ರೇನ್ರಿ ಚಂದ್ರಶೇಖರ್ ಸ್ವಾಮಿಗಳೇ ಒಂದೇ ರಾಗದಲ್ಲಿ ಲೀಲಾ ಲೀಲಾ ಅಂತ ಆಡ್ತಿದಾರೆ? ಹೌದು ಕೌಸಲ್ಯ ಅವರೇ, ಲೀಲನ ಹತ್ರ ತುಂಬಾ ಕಷ್ಟ ಸುಖ ಮಾತಾಡ್ಬೇಕು. ನಮ್ಮ ಏರಿಯಾಗೆ ಇಷ್ಟು ಒಳ್ಳೆ ಹುಡುಗಿ ಆಗಿದ್ಲು. ಆಂಟಿ, ಇಷ್ಟ ದಿನ ನೀವೇ ಅಕ್ಕನ್ನ ಎಡ್ವರ್ಟ್ ರಾಣಿ ಅಂತ ಕಾಲ್ ಎಳಿತಿದ್ರಿ. ಇವಾಗೇನು ಇಷ್ಟೊಂದು ಪ್ರೀತಿ? ಯಾವಾಗ್ಲೂ ಹಾಗೆಮ್ಮ. ಇದು ಇದ್ದಾಗ ಒಂಥರ, ಇದು ಇಲ್ದೇ ಇದ್ದಾಗ ಇನ್ನೊಂದೇ ತರ. ರೀ ಚಂದ್ರ ಅವ್ರೆ, ಹಾಗೇನು ಇಲ್ಲ. ಏನೋ ನಮ್ಮ ಹುಡುಗಿ ಅಂತ ಬೈದು ಬುದ್ಧಿ ಹೇಳ್ತಾ ಇದ್ವಿ ಅಷ್ಟೇ. ರೀ ಕೌಸಲ್ಯ, ಲೀಲಾ ಎಲ್ರಿ? ನೀವೇ ನೋಡಿದ್ರಿ ತಾನೇ ಅವ್ರ ರೂಮ್ಗೆ ಹೋಗಿದ್ದನ್ನ? ಏಯ್ ಬಂದ್ರೆ ಹೋಗೋಣ. ಅಯ್ಯೋ ಮಂಜುಳವ್ರೆ, ಕೂತ್ಕೊಳ್ಳಿ. ನವದಂಪತಿಗಳು ನೀವೆಲ್ಲ ಹೋದ್ರೆ ಗಾಬರಿ ಆಗ್ಬಿಡ್ತಾರೆ. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಲೀಲಾ, ನಡಿ ಹೊರಡೋಣ. ಇಷ್ಟು ಬೇಕಣ್ಣ? ನಾ ಹೇಳಿದ್ನಲ್ಲ ಬರೀ 10 ನಿಮಿಷ ಇರೋದಷ್ಟೇ ಅಂತ. ಅದೇ ಹೋಗಕ್ಕಾಗುತ್ತೆ, ಇನ್ನು ಅಪ್ಪನೇ ಬಂದಿಲ್ಲ. ಅದು ಅಲ್ಲದೆ ಪಾರು, ಕಮಲಿ, ಸತ್ಯನ್ ಫೋಟೋ ಮೇಲೆ ಧೂಳೆಲ್ಲ ಹೊಡೆದೇ ಇಲ್ಲ. ನನಗೆ ಅದೆಲ್ಲ ಕತೆಗಳು ಹೇಳ್ಬೇಡ. ನಾನು ಹೇಳಿದ ಮಾತು ನೆನಪಿದೆ ತಾನೆ? 10 ಅಂದ್ರೆ 10 ನಿಮಿಷ ಅಷ್ಟೇನೆ. ನಡಿ ಈಗ. ನಾವ್ ಟೈಮ್ ನೋಡೋ ಗಡಿಯಾರನೇ ಒಂದೊಂದ್ಸತಿ ಎದ್ವಾ ಟೈಮ್ ತೋರಿಸುತ್ತೆ. ಹಾಗಿರುವಾಗ ನಾವ್ ಟೈಮ್ ಕೀಪ್ ಅಪ್ ಮಾಡಕ್ಕಾಗತ್ತಾ? ಸರಿ, ಹಾಗಾದ್ರೆ ನೀನು ಬರಲ್ಲ ಅಂದ್ರೆ ನಾ ಹೊರಡ್ತೀನಿ. ಹೋಗಿ. ಆದ್ರೆ ನಾನು ಪೇಪರ್ ಸೈನ್ ಮಾಡಲ್ಲ.